ಈ ಪಾಕಿಸ್ತಾನದ ರಕ್ತದಾಹಕ್ಕೆ ಶನಿವಾರ 7 ಮಂದಿ ಬಲಿಯಾಗಿದ್ದಾರೆ. 2 ವರ್ಷದ ಪುಟ್ಟ ಕಂದಮ್ಮ, ಓರ್ವ ಹೆಚ್ಚುವರಿ ಜಿಲ್ಲಾಧಿಕಾರಿ, ಇಬ್ಬರು ಯೋಧರು ಪ್ರಾಣ ಕಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ 7 ಮಂದಿ ಬಲಿಯಾಗಿದ್ದಾರೆ. ಒಟ್ಟಾರೆಯಾಗಿ ಪಾಕಿಸ್ತಾನದ ಸೇನೆಯಿಂದ ಭಾರತದ 22 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ 26 ಅಮಾಯಕರು ಬಲಿಯಾಗಿದ್ರೆ, ಪಹಲ್ಗಾಮ್ನಲ್ಲಿ ಅದು ಉಗ್ರರ ದಾಳಿಗೆ ಪ್ರತಿಕಾರವನ್ನು ತೀರಿಸಿತು ಭಾರತ. ಆದರೆ ಪಾಕಿಸ್ತಾನ ಸೇನೆಯ ರಕ್ತದಾಹಕ್ಕೆ 22 ಮಂದಿ ಬಲಿಯಾಗಿದ್ದಾರೆ. ಆದರೆ ಭಾರತ ಅವರ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಯಾವುದೇ ದಾಳಿ ಮಾಡಿಲ್ಲ. ಹೌದು, ಭಾರತ ವಿಚಾರವನ್ನು ಮೆಚ್ಚಬೇಕು. ಆದರೆ ಪಾಕಿಸ್ತಾನದ ಸೇನೆಯ 22 ಜೀವಗಳು ತೆಗೆದುಕೊಂಡು ಬಿಡ್ತಲ್ಲ, ಅದಕ್ಕೆ ಪ್ರತಿಕಾರ ಯಾವಾಗ? ಅದು ಯಾವುದು ಇಲ್ಲದೆ ಕದನ ವಿರಾಮವನ್ನು ಘೋಷಣೆ ಮಾಡಿಬಿಡ್ತೇವೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆಯೂ ಕೂಡ ನಡೀತಾ ಇದೆ. ಅದರ ನಡುವೆ ಒಂದಷ್ಟು ಬೆಳವಣಿಗೆ ಆಗಿದೆ. ಅದು ಏನೇನು ಅಂತ ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತೇನೆ. ಸದ್ಯದ ಬೆಳವಣಿಗೆಯನ್ನ ನಿಮ್ಮಲ್ಲಿ ಒಂದಷ್ಟು ಮಂದಿ ಇದು ಭಾರತಕ್ಕೆ ಸಿಕ್ಕಂತ ಜಯ ಅಥವಾ ಮುನ್ನಡೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದೀರಿ. ಆದ್ರೆ ಸಾಧ್ಯವೇ ಇಲ್ಲ. ನಮ್ಮ ಸಮಾಧಾನಕ್ಕೆ ನಾವು ಭಾರತಕ್ಕೆ ಸಿಕ್ಕ ಜಯ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಬಹುದೇ ಹೊರತಾಗಿ ಈ ಬೆಳವಣಿಗೆ ಏನಿದೆ ಇದು ಪಾಕಿಸ್ತಾನಕ್ಕೆ ಸಿಕ್ಕಂತ ಪೂರ್ಣ ಪ್ರಮಾಣದ ಲಾಭ. ಒಂದು ಚಿಕ್ಕ ರಾಷ್ಟ್ರ ಬಲಿಷ್ಠ ರಾಷ್ಟ್ರವಾಗಿರುವಂತಹ ಭಾರತವನ್ನ ಮತ್ತೊಮ್ಮೆ ಯಾಮಾರಿಸಿ ಬಿಟ್ಟಿದೆ. ಬಂಧುಗಳೇ, ಹಿಂದೆ ನಮ್ಮ ದೇಶವನ್ನ ಆಡಳಿತ ನಡೆಸಿದಂಥವರನ್ನ ಈಗಿನ ಜನರೇಷನ್ ಈಗಲೂ ಕೂಡ ದೂಷಿಸ್ತಾ ಇರುತ್ತೆ, ಅವರನ್ನ ಬೈಕೊಳ್ತಾ ಇರುತ್ತೆ. ಕಾರಣ, ಹಿಂದೆ ಪಾಕಿಸ್ತಾನದ ವಿಚಾರದಲ್ಲಿ ತಪ್ಪು ನಿರ್ಧಾರವನ್ನ ತೆಗೆದುಕೊಂಡ್ರು ಅಥವಾ ಪಾಕಿಸ್ತಾನದ ವಿಚಾರದಲ್ಲಿ ಯಾಮಾರಿ ಬಿಟ್ರು. ಆ ಕಾರಣಕ್ಕಾಗಿ ಭಾರತ ಇಂದಿಗೂ ಕೂಡ ಅನುಭವಿಸ್ತಾ ಇದೆ. ಮತ್ತೆ ಉಗ್ರರ ದಾಳಿ ಆಗ್ತಾ ಇದೆ ಅಥವಾ ಪಾಕಿಸ್ತಾನ ಕಾಲ್ಕೆರ್ಕೊಂಡು ಜಗಳಕ್ಕೆ ಬರ್ತಿದೆ ಎನ್ನುವ ರೀತಿಯಲ್ಲಿ ನಾವು ದೂಷಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಮಾತನ್ನು ಕೂಡ ಹೇಳ್ತಿರ್ತೀವಿ, ಈಗ ಭಾರತ ಬದಲಾಗಿದೆ, ಹಿಂದಿನಂತಿಲ್ಲ. ಈಗ ಆಡಳಿತವನ್ನ ನಡೆಸುವಂತವರು ಭಾರತವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತಿದ್ದಾರೆ ಅಂತ ಹೇಳಿ. ಆದ್ರೆ ಹಾಗಾಗ್ಲಿಲ್ಲ. ಮತ್ತೊಮ್ಮೆ ಭಾರತ ಸಂಪೂರ್ಣವಾಗಿ ಯಾಮಾರಿ ಬಿಡ್ತು. ಮತ್ತೊಮ್ಮೆ ಪಕ್ಕದ ರಾಷ್ಟ್ರವನ್ನ ನಂಬಿ ಭಾರತ ಕೆಟ್ಟು ಬಿಡ್ತು. ಯಾವ ಕಾರಣಕ್ಕಾಗಿ ಈ ಹಂತದಲ್ಲಿ ಈ ಡಿಸಿಷನ್ ಅನ್ನ ತೆಗೆದುಕೊಂಡ್ರು ಅನ್ನೋದು ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಕದನ ವಿರಾಮ ಘೋಷಣೆ ಆದ ಸಂದರ್ಭದಲ್ಲೇ ಒಂದಷ್ಟು ಮಂದಿ ವ್ಯಾಖ್ಯಾನವನ್ನ ಮಾಡ್ತಾ ಇದ್ರು, ನೋಡಿ ಪಾಕಿಸ್ತಾನ ಸ್ವಲ್ಪ ದಿನದಲ್ಲೇ ತನ್ನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೆ ಅಂತ. ನಾನು ಒಂದು ವಿಡಿಯೋವನ್ನ ಮಾಡಿದ್ದೆ, ಪಾಕಿಸ್ತಾನ ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ತಾನು ಏನು ಅನ್ನೋದನ್ನ ಭಾರತಕ್ಕೆ ಸ್ವಲ್ಪ ಹೊತ್ತಲ್ಲೇ ತೋರಿಸುತ್ತೆ ಅಂತ ಹೇಳಿ. ಹಾಗೆ ಮಾತಾಡಿ ಸ್ವಲ್ಪ ಹೊತ್ತಾಗಿಲ್ಲ, ಇನ್ನೇನು ಬರೀ ಒಂದು 3 ಗಂಟೆ ಆಗಿತ್ತಷ್ಟೇ ಕದನ ವಿರಾಮ ಘೋಷಣೆ ಆಗಿ. ಅಷ್ಟರ ಒಳಗಾಗಿ ಪಾಕಿಸ್ತಾನ ಮತ್ತೊಮ್ಮೆ ತನ್ನ ನರಿಬುದ್ಧಿಯನ್ನ ತೋರಿಸೇ ಬಿಡ್ತು. ಗಡಿ ಭಾಗದಲ್ಲಿ ಡ್ರೋನ್ ಅಟ್ಯಾಕ್ ಅನ್ನ ಆರಂಭಿಸಿಯೇ ಬಿಡ್ತು. ಈಗ ಹೇಳಿ, ಭಾರತ ನಿಜವಾಗ್ಲೂ ಯಾಮಾರ್ಥ ಅಥವಾ ಇಲ್ಲ, ಅಥವಾ ಭಾರತ ಒಂದು ಅದ್ಭುತವಾದಂಥ ನಿರ್ಣಯವನ್ನ ತೆಗೆದುಕೊಳ್ತಾ ಇಲ್ವಾ ಅಂತ ಹೇಳಿ. ಇದರ ಹಿಂದೆ ಏನು ಸ್ಟ್ರಾಟಜಿ ಇದೆ ಒಂಚೂರು ಅರ್ಥ ಆಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಇಂಥದ್ದು ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ಯಾರಿಗೂ ಕೂಡ ಅದನ್ನು ಸರಿಯಾಗಿ ವಿಶ್ಲೇಷಣೆ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮಲ್ಲಿ ಒಂದಷ್ಟು ಮಂದಿ ಫೇಸ್ಬುಕ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಬರ್ಕೊಳ್ತೀರಿ, ಎಲ್ಲೋ ಮೂಲೆಯಲ್ಲಿ ಕೂತು ಯುದ್ಧದ ಹಪಾಹಪಿಯನ್ನ ತೋರಿಸ್ತೀರಿ. ಯುದ್ಧ ಆದರೆ ಹಾಗಾಗುತ್ತೆ ಹೀಗಾಗುತ್ತೆ. ಹೌದು, ಯುದ್ಧವನ್ನ ಯಾರೂ ಕೂಡ ಬೆಂಬಲಿಸೋದಿಲ್ಲ. ಒಂದು ಯುದ್ಧ ದೇಶವನ್ನ 20 ವರ್ಷಗಳ ಕಾಲ ಹಿಂದೆ ತೆಗೆದುಕೊಂಡು ಹೋಗುತ್ತೆ. ಹೌದು, ಹಾಗಾದ್ರೆ ಈ ಪಾಕಿಸ್ತಾನದ ಸಮಸ್ಯೆಗೆ ಪರಿಹಾರ ಏನು? ಯುದ್ಧ ಅಲ್ಲದೆ ಯಾವ ಮಾರ್ಗವನ್ನ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ? ಭಾರತ ಹಿಂದಿನಿಂದಲೂ ಕೂಡ ಶಾಂತಿ 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 ಅಂತ ಬಿಳಿ ಬಾವುಟವನ್ನ ಹಾರಿಸ್ಕೊಂಡು ಬಂತು. ಈಗಲೂ ಕೂಡ ಭಾರತ ಮಾಡಿದ್ದದೆ. ಅದಕ್ಕೆ ಪಾಕಿಸ್ತಾನ ಸುಮ್ಮನಾಗುತ್ತಾ? ಅಥವಾ ರಾಜತಾಂತ್ರಿಕ ಕ್ರಮಗಳನ್ನ ತೆಗೆದುಕೊಂಡ ಮಾತ್ರಕ್ಕೆ ಪಾಕಿಸ್ತಾನ ಸೈಲೆಂಟ್ ಆಗುತ್ತಾ? ಸಾಧ್ಯವೇ ಇಲ್ಲ. ಪಾಕಿಸ್ತಾನಕ್ಕೆ ಬೆಂಬಲಿಸುವಂತ ನಸುಗುನ್ನಿ ರಾಷ್ಟ್ರಗಳು ಬೇಕಾದಷ್ಟಿದ್ದಾವೆ. ಉದಾಹರಣೆಗೆ ಅಮೆರಿಕದಂತಹ ರಾಷ್ಟ್ರವೇ, ಅವರು ಆಡುವಂತ ಆಟ ಗೊತ್ತೇ ಆಗೋದಿಲ್ಲ. ಅಂತಹ ರಾಷ್ಟ್ರಗಳು ಇರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧವಲ್ಲದೆ ಅಥವಾ ಸರಿಯಾದ ಒಂದು ಬಲ ಪ್ರಯೋಗವಲ್ಲದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಇಲ್ಲ. ಎಷ್ಟು ವರ್ಷಗಳ ಕಾಲ ಆ ಸಮಸ್ಯೆಯನ್ನು ಅನುಭವಿಸಬೇಕು? ಜಮ್ಮು ಕಾಶ್ಮೀರದ ಜನ ಪ್ರತಿದಿನ ನೆಮ್ಮದಿ ಇಲ್ಲದೆ ಪ್ರತಿದಿನ ಒದ್ದಾಡುವಂತ ಪರಿಸ್ಥಿತಿ ಎಷ್ಟು ದಿನಗಳ ಕಾಲ ಇರಬೇಕು? ಅಲ್ಲಿ ಒಂದಷ್ಟು ಮಂದಿ ಉಗ್ರರಿಗೆ ಬೆಂಬಲ ಕೊಡ್ತಿದ್ದಾರೆ, ಪಾಕಿಸ್ತಾನದ ಪರವಾಗಿರುವಂತಹ ಮನಸ್ಥಿತಿಗಳು ಕೂಡ ಇದ್ದಾರೆ, ಅಂತವರು ಅನುಭವಿಸಲೇಬೇಕು. ಆದ್ರೆ ಅದರ ಆಚೆಗೂ ಕೂಡ ಭಾರತವೇ ನಮ್ಮ ದೇಶ ಅಂದ್ಕೊಂಡಂಥವರಿದ್ದಾರೆ, ಅಥವಾ ಭಾರತವನ್ನ ವಿಪರೀತವಾಗಿ ಪ್ರೀತಿಸುವಂಥವರಿದ್ದಾರೆ, ಒಂದು ಅದ್ಭುತವಾದಂಥ ಬದುಕನ್ನ ಕಟ್ಕೊಳ್ಬೇಕು ಅಂತ ಕನಸು ಕಾಣುವಂಥವರಿದ್ದಾರೆ. ಆದ್ರೆ ಈ ಪಾಕಿಸ್ತಾನದಿಂದಾಗಿ ಪ್ರತಿದಿನ ಸಮಸ್ಯೆ. ಅದು ಪಾಕಿಸ್ತಾನದ ಉಗ್ರವಾದ ಕೇವಲ ಜಮ್ಮು ಕಾಶ್ಮೀರಕ್ಕೆ ಸೀಮಿತವಾದಂಥ ಸಮಸ್ಯೆ ಅಲ್ಲ, ನಮ್ಮ ಬೆಂಗಳೂರುವರೆಗೂ ಕೂಡ ಬಂದಿದ್ದಾರೆ, ದಕ್ಷಿಣ ಭಾರತದವರೆಗೂ ಕೂಡ. ಅಂಥದ್ರಲ್ಲಿ ಭಾರತ ಯುದ್ಧವನ್ನ ಸಾರದೆ ಅಥವಾ ಬಲಪ್ರಯೋಗವನ್ನ ಮಾಡದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಫೇಸ್ಬುಕ್ನಲ್ಲಿ ಪುಟಗಟ್ಟಲೆ ಬರೆದುಕೊಳ್ಳುವಂತ ವೀರರೇ, ಯುದ್ಧ ಹಂಗೆ ಹಿಂಗೆ ಅಂತಿದ್ದೀರಿ ಅಂತ ಹೇಳಿ ಬರೆದುಕೊಳ್ಳುವಂಥವರೇ, ದಯವಿಟ್ಟು ಇದಕ್ಕೊಂದು ಪರಿಹಾರವನ್ನು ತಿಳಿಸಿ. ಕದನ ವಿರಾಮ ಘೋಷಣೆ ಆಗಿದ್ದನ್ನು ನಿಮ್ಮಲ್ಲಿ ಒಂದಷ್ಟು ಮಂದಿ ಸ್ವಾಗತಿಸಿದ್ರಿ. ಘೋಷಣೆ ಆಗಿ ಸ್ವಲ್ಪ ಹೊತ್ತಿಗೆ ಅವರು ಉಲ್ಲಂಘನೆಯನ್ನ ಮಾಡಿಬಿಟ್ರು.
ಇಬ್ರು BSF ಯೋಧರು ಹುತಾತ್ಮರಾಗ್ಬಿಟ್ರು. ನಿನ್ನೆ ಒಂದೇ ದಿನ 7 ಮಂದಿ ಸಾವನ್ನಪ್ಪು ಬಿಟ್ಟಿದ್ದಾರೆ. ಅವ್ರ ಜೀವವನ್ನು ವಾಪಸ್ ತಗೊಂಡು ಬರೋದಕ್ಕೆ ಸಾಧ್ಯ ಆಗುತ್ತಾ? ಫೇಸ್ಬುಕ್ನಲ್ಲಿ ಬರೀತಿರಲ್ಲ ವೀರರೇ, ಸಾಧ್ಯ ಆಗುತ್ತೋ ಅವ್ರ ಪ್ರಾಣವನ್ನು ವಾಪಸ್ ತೆಗೆದುಕೊಂಡು ಬರೋದಕ್ಕೆ? ನನ್ನ ಪ್ರಕಾರ ಭಾರತಕ್ಕೆ ಒಂದು ಅದ್ಭುತವಾದಂಥ ಅವಕಾಶ ಸಿಕ್ಕಿತ್ತು. ಭಾರತ ಏನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಈ ನೂರ್ ಖಾನ್ ಇರುವಂತ ಏರ್ ಬೇಸ್ ಪಾಕಿಸ್ತಾನಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಏರ್ ಬೇಸ್, ಅದನ್ನ ಭಾರತ ಧ್ವಂಸಗೊಳಿಸಿದೆ. ಹೆಚ್ಚು ಕಡಿಮೆ 8 ಏರ್ ಬೇಸ್ಗಳನ್ನ ಡಿಸ್ಟ್ರಾಯ್ ಮಾಡಿದೆ. ಹೀಗೆ ಒಂದೊಂದೇ ಹೆಜ್ಜೆ ಮುಂದೆ ಹೋಗೋದಕ್ಕೆ ಭಾರತಕ್ಕೆ ಅದ್ಭುತವಾದಂಥ ಅವಕಾಶ ಇತ್ತು. ಇನ್ನೊಂದು ವಾರ ಆಗಿದ್ರೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟಿಗೆ ಪಾಠ ಕಲಿಸೋದಕ್ಕೆ ಸಾಧ್ಯತೆ ಇತ್ತು. ಪಾಕಿಸ್ತಾನ ಇನ್ನು 10 ವರ್ಷಗಳ ಕಾಲ ಹಿಂದೆ ಹೋಗುವ ರೀತಿಯಲ್ಲಿ ಮಾಡಬಹುದಿತ್ತು. ಆರ್ಥಿಕವಾಗಿ ದಿವಾಳಿ ಆಗುವ ರೀತಿಯಲ್ಲಿ ಮಾಡಬಹುದಿತ್ತು. ಸುತ್ತಮುತ್ತ ಬಲೂಚಿಗಳು, ತಾಲಿಬಾನಿಗಳು ಎಲ್ಲರೂ ಕೂಡ ಮುನ್ನುಗ್ತಾ ಇದ್ರು. ಹೀಗೆ ಬರ್ತಾ ಬರ್ತಾ ಪಾಕಿಸ್ತಾನವನ್ನ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸುವಂತ ಅವಕಾಶ ಇತ್ತು. ಆದ್ರೆ ಡೊನಾಲ್ಡ್ ಟ್ರಂಪ್ಗ ಮಾತಿಗೆ ಪ್ರಧಾನಿ ನರೇಂದ್ರ ಮೋದಿ ತಲೆಬಾಗಿಯೇ ಬಿಟ್ರು. ಬೇರೆ ಬೇರೆ ಸಂದರ್ಭದಲ್ಲಿ ಹೇಗಿರುತ್ತೆ ಅವರ ಮಾತು? ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತೀವಿ, ಬೇರೆ ಯಾವುದೇ ರಾಷ್ಟ್ರವೂ ಕೂಡ ನಮ್ಮ ವಿಚಾರದಲ್ಲಿ ಮೂಗು ತೂರಿಸುವಂತ ಅವಶ್ಯಕತೆ ಇಲ್ಲ, ನಾವು ಹಾಗೆ ನಾವು ಹೀಗೆ ಎನ್ನುವಂತ ಮಾತುಗಳು ಕೇಳಿ ಬರುತ್ತೆ. ಆದ್ರೆ ಡೊನಾಲ್ಡ್ ಟ್ರಂಪ್ರ ಒಂದೇ ಒಂದು ಹುಕುಂಗೆ, ಡೊನಾಲ್ಡ್ ಟ್ರಂಪ್ರ ಒಂದೇ ಒಂದು ಆದೇಶಕ್ಕೆ ಭಾರತ ತಲೆಬಾಗಿ ಬಿಡುತ್ತೆ. ಅಂದ್ರೆ ಭಾರತ ಬದಲಾಗಿಲ್ಲ, ಭಾರತ ಹಿಂದಿನ ರೀತಿಯಲ್ಲೇ ಇದೆ. ಆಡಳಿತ ಬದಲಾದರೂ ಕೂಡ ಭಾರತದ ಮನಸ್ಥಿತಿ ಹಾಗೇ ಇದೆ ಅನ್ನೋದು ಸ್ಪಷ್ಟ ಸ್ಪಷ್ಟ ಸ್ಪಷ್ಟ. ಆ ಪಹಲ್ಗಮ್ ದಾಳಿಯಲ್ಲಿ ಭಾಗಿಯಾದಂಥ 5 ಉಗ್ರರು ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಇನ್ನೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದ ಹಾಗೆ ಭಾರತ ತಲೆಬಾಗುತ್ತೆ, ಇಂಥದ್ದೊಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ. ಓಕೆ, ಅದನ್ನೆಲ್ಲರೂ ಕೂಡ ಪಕ್ಕಕ್ಕಿಟ್ಟು ಆದಂಥ ಬೆಳವಣಿಗೆಯನ್ನು ನಾವೆಲ್ಲರೂ ಕೂಡ ಗಮನಿಸೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡೊನಾಲ್ಡ್ ಟ್ರಂಪ್ ಮೊದಲಿಗೆ ಟ್ವೀಟ್ ಮಾಡ್ತಾರೆ. ನೋಡಿ ಭಾರತಕ್ಕೆ ಹೇಗೆಲ್ಲ ಅವರು ಹೆದರಿಸ್ತಾರೆ ಅಂತ. ಮೊದಲು ಅವರು ಟ್ವೀಟ್ ಮಾಡಬೇಕು, ನಾವೇ ಇದರಲ್ಲಿ ಏನೋ ಮಾಡಿದ್ವಿ, ನಾವೇ ಮಧ್ಯಪ್ರವೇಶವನ್ನ ಮಾಡಿದ್ವಿ, ಮಧ್ಯಸ್ಥಿಕೆಯನ್ನು ವಹಿಸಿದ್ವಿ ಅಂತ ಇಡೀ ಜಗತ್ತಿಗೆ ಸಾರಿ ಹೇಳಬೇಕು, ನಾನೇ ವಿಶ್ವದ ದೊಡ್ಡಣ್ಣ ಅಂತ ಹೇಳಿ. ಅವರು ಟ್ವೀಟ್ ಮಾಡಿದ ಬಳಿಕ ಪಾಕಿಸ್ತಾನದ ಕಡೆಯಿಂದ ಟ್ವೀಟ್ ಬರಬೇಕು, ಅಲ್ಲಿನ ಉಪ ಪ್ರಧಾನಿ ಟ್ವೀಟ್ ಮಾಡ್ತಾರೆ. ಅದಾದ ಬಳಿಕ ಭಾರತದ ಕಡೆಯಿಂದ ಅದಕ್ಕೆ ಕ್ಲಾರಿಟಿ ಸಿಗಬೇಕು, ಹೌದು ನಾವು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದೇವೆ ಅಂತ. ಒಟ್ಟಾರೆಯಾಗಿ ಅಮೆರಿಕಾಗೆ ಭಾರತ ಸಂಪೂರ್ಣವಾಗಿ ಶರಣಾಗಿ ಬಿಡ್ತು ಅಥವಾ ತಲೆದಾಗಿ ಬಿಡ್ತು, ನೀವು ಹೇಳಿದ್ದಕ್ಕೆ ನಾವು ಹೂ ಅಂತೀವಿ ಅಂತ ಹೇಳಿ. ಅಷ್ಟೆಲ್ಲ ಬೆಳವಣಿಗೆ ಆದಮೇಲೆ 5 ಗಂಟೆ ಕದನ ವಿರಾಮ ಘೋಷಣೆ ಅಂತ ಆಗತ್ತೆ. ಘೋಷಣೆ ಆಗಿ ಒಂದು 3 ಗಂಟೆ ಆಗಿತ್ತು. 9 ಗಂಟೆಯ ಸುಮಾರಿಗೆ ಡ್ರೋನ್ ಅಟ್ಯಾಕ್ ಶುರುವಾಗಿಬಿಡುತ್ತೆ. ಶೆಲ್ಲಿಂಗು, ಡ್ರೋನ್ ಅಟ್ಯಾಕ್ ಎಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ. ಗಡಿ ಭಾಗದಲ್ಲಿ ಭಾರತ ಏರ್ ಬೇಸು, ಬೇರೆ ಬೇರೆ ಪ್ರಮುಖ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡುತ್ತೆ. ಸ್ವಲ್ಪ ಹೊತ್ತಿಗೆ ವಿದೇಶಾಂಗ ಕಾರ್ಯದರ್ಶಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಹೌದು, ಪಾಕಿಸ್ತಾನದ ಕಡೆಯಿಂದ ದಾಳಿ ಆಗಿದೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಸೇನೆ ತಕ್ಕ ಪ್ರತ್ಯುತ್ತರವನ್ನ ಕೊಡುತ್ತೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಆಗ್ಲೂ ಕೂಡ ನಾವೊಂದು ನಿರೀಕ್ಷೆನೆ ಇಟ್ಕೊಂಡಿದ್ವಿ, ಈ ಡ್ರೋನ್ ಅಟ್ಯಾಕ್, ಶೆಲ್ಲಿಂಗ್ ಎಲ್ಲವನ್ನೂ ಕೂಡ ತಡೆಯುವಲ್ಲೇನೋ ಯಶಸ್ವಿ ಆದ್ರು, ಈಗ ಪಾಕಿಸ್ತಾನಕ್ಕೆ ಏನಾದ್ರೂ ಮರು ಉತ್ತರವನ್ನ ಕೊಡಬಹುದು ರಾತ್ರಿ ಅಂತ ಹೇಳಿ. ಇಲ್ಲ, ಭಾರತದ ಕಡೆಯಿಂದ ಯಾವುದೇ ಮರು ಉತ್ತರವೂ ಕೂಡ ಇಲ್ಲ. ಅಂತಿಮವಾಗಿ 2 ಗಂಟೆ ಸುಮಾರಿಗೆ ಪಾಕಿಸ್ತಾನ ಸೈಲೆಂಟ್ ಆಗುತ್ತೆ. ಏನೇನು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಬಹುದು, ಭಾರತ ದಿಕ್ಕನ್ನು ತಪ್ಪಿಸಬಹುದು, ಎಲ್ಲವನ್ನೂ ಕೂಡ ಮಾಡಿ ಭಾರತವನ್ನ ಯಾಮಾರಿಸಿ ಮೂರ್ಖರನ್ನಾಗಿ ಮಾಡಿ ಕೊನೆಗೆ ಭಾರತ ಡ್ರೋನ್ ಅಟ್ಯಾಕ್ ಅಂತದೆಲ್ಲವನ್ನು ಕೂಡ ನಿಲ್ಲಿಸಿ ಬಿಡುತ್ತೆ. ಅಷ್ಟಕ್ಕೆ ಇದಾಗ್ಬಿಡುತ್ತಾ? ಇಲ್ಲ. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಜನರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಏನಂತ? ನಾವು ಭಾರತದ ವಾಯುನೆಲೆಯನ್ನು ಧ್ವಂಸಗೊಳಿಸಿದ್ದೇವೆ, ಭಾರತದ ರಫೇಲ್ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೇವೆ, ಅದೇ ರೀತಿಯಾಗಿ ಭಾರತದ ವಿರುದ್ಧ ಯುದ್ಧವನ್ನ ಗೆದ್ದಿದ್ದೇವೆ ಅಂತ ಹೇಳಿ. ನೋಡಿ, ಇಂಥದ್ದಕ್ಕೆಲ್ಲ ನಾವು ಭಾರತ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ವಿಚಾರದಲ್ಲೂ ಕೂಡ ಭಾರತದ ಕೈ ಮೇಲುಗೈ ಆಗಿತ್ತು. ಭಾರತ ಏನು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಅದ್ಭುತವಾದಂಥ ಕೆಲಸವನ್ನ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಇತ್ತೀಚಿನ ವರ್ಷದಲ್ಲಿ 1971 ಬಳಿಕ ನಡುಕ ಹುಟ್ಟಿಸುವಲ್ಲಿ ಭಾರತ ಯಶಸ್ವಿಯಾಗಿತ್ತು. ಇಂದಿರಾ ಗಾಂಧಿ ಕಾಲದ ಬಳಿಕ ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು. ಅವರ ಒಳಗಿರುವಂತಹ ಉಗ್ರರ ತಲೆಯನ್ನು ಉರುಳಿಸುವಲ್ಲಿ ಯಶಸ್ವಿಯಾಗಿತ್ತು. ಏರ್ ಬೇಸ್ಗಳನ್ನು ಧ್ವಂಸಗೊಳಿಸಿತ್ತು. ಪ್ರಮುಖ ನಗರಗಳ ಮೇಲೆ ಡ್ರೋನ್ ಅಟ್ಯಾಕ್ ಆಗಿತ್ತು. ಎಲ್ಲವನ್ನೂ ಕೂಡ ಮಾಡಿತ್ತು. ಇನ್ನೇನು ಭಾರತ POK ವಿಚಾರಕ್ಕೂ ಹೋಗಬಹುದು ಎನ್ನುವ ಹಂತದಲ್ಲಿ ಇಂಥದ್ದಾಯ್ತು. ನೀವೆಲ್ಲ ಒಂದಷ್ಟು ಜನ ಮಾತಾಡ್ತೀರಿ, POK ಹಾಗೆಲ್ಲ ಯಾಕೆ ಮಾತಾಡ್ತೀರಿ, POK ವಶಕ್ಕೆ ತಗೊಳ್ಬಾರ್ದು. ಎಷ್ಟು ವರ್ಷಗಳ ಕಾಲ POKನ ಅವ್ರಿಗೆ ಬಿಟ್ಕೊಂಡು ಕೂತ್ಕೊಳ್ಳೋದು? ಎಷ್ಟು ವರ್ಷಗಳ ಕಾಲ ಬರೀ ಪಠ್ಯ ಪುಸ್ತಕದಲ್ಲಿ ಈ ಮ್ಯಾಪ್ ನೋಡ್ತಾ ಇರೋದು ನಾವು? ಪಠ್ಯ ಪುಸ್ತಕದಲ್ಲಿ ಮಾತ್ರ ಮ್ಯಾಪು, ಭಾರತದ ಮ್ಯಾಪು. ಓ, ಭಾರತದ ಇದು ತಲೆ, ಭಾರತದ ಇದು ಬಹಳ ಪ್ರತಿಷ್ಠೆ ವಿಚಾರ ಅದು, ಹಾಗೆ ಹೀಗೆ ಅಂತೇಳಿ ಬರೀ ಭಾಷಣ ಅಥವಾ ಬರೀ ಪಠ್ಯ ಪುಸ್ತಕದಲ್ಲಿ ಮ್ಯಾಪ್ ನೋಡ್ತೀವಿ, ಗೂಗಲಲ್ಲಿ ಮ್ಯಾಪ್ ನೋಡ್ತೀವಿ. ಅದ್ರಲ್ಲಿ ಉಳ್ಕೊಂಡಿರೋದು ಎಷ್ಟು? ಭಾರತಕ್ಕೆ ಇಷ್ಟು ಹಿಂದಿನವ್ರು ಮಾಡಿರುವಂಥ ತಪ್ಪಿಂದ. ಒಂದ್ ಕಡೆ ಪಾಕಿಸ್ತಾನ ಆಕ್ಯುಪೈಡ್ ಮಾಡಿದೆ, ಮತ್ತೊಂದು ಕಡೆಯಿಂದ ಚೀನಾ ಆಕ್ಯುಪೈಡ್ ಮಾಡಿದೆ. ಒಂದು ಸ್ವಲ್ಪ ಪ್ರದೇಶವನ್ನ ಚೀನಾಗೆ ಪಾಕಿಸ್ತಾನ ಗಿಫ್ಟ್ ಕೊಟ್ಟು ಬಿಟ್ಟಿದೆ. ಆದ್ರೆ ನಮ್ಮವರು ಏನು ಮಾಡದೆ ಸೈಲೆಂಟಾಗಿ ಕೂತ್ಕೊಂಡು ಕದನ ವಿರಾಮವನ್ನ ಘೋಷಣೆ ಮಾಡಿಬಿಡ್ತಾರೆ. ಅಂದ್ರೆ ನಾವು ಏನೋ ಮಾಡ್ತೀವಿ ಅಂತ ಭಾಷಣವನ್ನ ಮಾಡಿದಾಗ, ಏನೋ ಮಾಡ್ತೀವಿ ಅಂತ ಜನರಲ್ಲಿ ಭರವಸೆಯನ್ನ ಹುಟ್ಟಿಸಿದಾಗ ಅಂಥದ್ದು ಮಾಡಬೇಕು. ಹೌದು, POKನ ವಶಕ್ಕೆ ತೆಗೆದುಕೊಳ್ಳೋ ಸುಲಭದ ಕೆಲಸ ಅಲ್ಲ. ಆದ್ರೆ ಜನರಿಗೆ ಯಾಕೆ ಭರವಸೆ ಕೊಟ್ರಿ ನಾವೇನೋ ಮಾಡ್ಬಿಡ್ತೀವಿ ಅಂತ ಹೇಳಿ? ಏನು ಮಾಡದೆ ಕೊನೆ ಕದನ ವಿರಾಮವನ್ನು ಘೋಷಣೆ ಮಾಡಿಬಿಡ್ತೀರಿ ಅಂದ್ರೆ
ಅಟ್ಲೀಸ್ಟ್ ಕದನ ವಿರಾಮ ಘೋಷಣೆಯ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನಾದ್ರೂ ವಿಧಿಸಬೇಕಿತ್ತು. ನಾನು ಆ ಷರತ್ತುಗಳ ವಿಚಾರಕ್ಕೆ ಬರ್ತೀನಿ. ಹಾಗೆ ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಈ ಪಾಕಿಸ್ತಾನದ ರಕ್ತದಾಹಕ್ಕೆ ಶನಿವಾರ 7 ಮಂದಿ ಬಲಿಯಾಗಿದ್ದಾರೆ. 2 ವರ್ಷದ ಪುಟ್ಟ ಕಂದಮ್ಮ, ಓರ್ವ ಹೆಚ್ಚುವರಿ ಜಿಲ್ಲಾಧಿಕಾರಿ, ಇಬ್ಬರು ಯೋಧರು ಪ್ರಾಣ ಕಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ 7 ಮಂದಿ ಬಲಿಯಾಗಿದ್ದಾರೆ. ಒಟ್ಟಾರೆಯಾಗಿ ಪಾಕಿಸ್ತಾನದ ಸೇನೆಯಿಂದ ಭಾರತದ 22 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ 26 ಅಮಾಯಕರು ಬಲಿಯಾಗಿದ್ರೆ, ಪಹಲ್ಗಾಮ್ನಲ್ಲಿ ಅದು ಉಗ್ರರ ದಾಳಿಗೆ ಪ್ರತಿಕಾರವನ್ನು ತೀರಿಸಿತು ಭಾರತ. ಆದರೆ ಪಾಕಿಸ್ತಾನ ಸೇನೆಯ ರಕ್ತದಾಹಕ್ಕೆ 22 ಮಂದಿ ಬಲಿಯಾಗಿದ್ದಾರೆ. ಆದರೆ ಭಾರತ ಅವರ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಯಾವುದೇ ದಾಳಿ ಮಾಡಿಲ್ಲ. ಹೌದು, ಭಾರತದ ವಿಚಾರವನ್ನು ಮೆಚ್ಚಬೇಕು. ಆದರೆ ಪಾಕಿಸ್ತಾನದ ಸೇನೆಯ 22 ಜೀವಗಳು ತೆಗೆದುಕೊಂಡು ಬಿಡ್ತಲ್ಲ, ಅದಕ್ಕೆ ಪ್ರತಿಕಾರ ಯಾವಾಗ? ಅದು ಯಾವುದು ಇಲ್ಲದೆ ಕದನ ವಿರಾಮವನ್ನು ಘೋಷಣೆ ಮಾಡಿಬಿಡ್ತೀನಿ. ಓಕೆ, ಅದನ್ನು ಕೂಡ ಪಕ್ಕಕ್ಕೆ ಇಡೋಣ. ಈಗ ಷರತ್ತುಗಳ ವಿಚಾರಕ್ಕೆ ಬರ್ತೀನಿ. ಅಟ್ಲೀಸ್ಟ್ ಭಾರತ ಇದರಲ್ಲಿ ಒಂದು ಮೇಲುಗೈ ಸಾಧಿಸೋದಕ್ಕೆ ಅವಕಾಶ ಇತ್ತು. ಏನೇನು? ಪಾಕಿಸ್ತಾನವನ್ನ ಬೆತ್ತಲುಗೊಳಿಸಬಹುದಿತ್ತು, ಅದು ಉಗ್ರರ ಪೋಷಕ ರಾಷ್ಟ್ರ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ಒಂದಷ್ಟು ಪ್ರಬಲವಾದಂಥ ಒತ್ತಡವನ್ನು ಹಾಕಬೇಕಿತ್ತು. ನೀವು ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ, ಉಗ್ರರು ಯಾರ್ಯಾರಿಗೆ ಆಶ್ರಯ ಕೊಟ್ಟಿದ್ದೀರಿ, ಅವನ್ನ ಭಾರತಕ್ಕೆ ಹಸ್ತಾಂತರವನ್ನ ಮಾಡಿ. ಇನ್ನು ಮುಂದೆ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿ ಅವರಿಗೆ ಆಶ್ರಯವನ್ನು ಕೊಡಬೇಡಿ. ಉಗ್ರರಿಗೆ ಬರುವಂತ ಫಂಡ್ಗಳನ್ನು ತಡೆ ಹಿಡಿರಿ. ಉಗ್ರರ ವಿಚಾರಕ್ಕೆ ಯಾವತ್ತೂ ಕೂಡ ಹೋಗಬೇಡಿ. ಈ ರೀತಿಯ ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಕೊನೆಗೆ ಕದನ ವಿರಾಮ ಘೋಷಣೆಯನ್ನು ಮಾಡಿದ್ರೆ, ವಾಹ್, ಅದ್ಭುತ, ಯುದ್ಧವನ್ನ ಮಾಡದೆ ಗೆದ್ದು ಬಿಟ್ಟಿತು ಭಾರತ ಅಂತ ಹೇಳಿ ನಾವೆಲ್ಲರೂ ಕೂಡ ಹಿರಿ ಹಿಗ್ಬಹುದಿತ್ತು. ಆದ್ರೆ ಅಂಥದ್ದೇನು ಕೂಡ ಆಗ್ಲಿಲ್ಲ. ನಮ್ಮ ಬೆನ್ನನ್ನು ನಾವು ತಟ್ಕೊಳ್ತಾ ಇದ್ದೀವಿ ಈ ಕ್ಷಣಕ್ಕೂ ಕೂಡ. ಒಟ್ಟಾರೆ ಬಂಧುಗಳು, ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.